ಪಾತ್ರೆ ತೊಳೆಯಕ್ ಬೇಕು ಸಿಂಕು. ಇವತ್ತಿನ 100 ಡೇಸ್ ಸೂಪರ್ ಹಿಟ್ ಬ್ಲಿಂಕ್. ಈ ಸಲ ಕಪ್ ನಮ್ಮೆ. ಜೈ ಆರ್‌ಸಿಬಿ. ಏನ್ ಸರ್ ಸಿನಿಮಾ, ಈ ಸಿನಿಮಾ ನೋಡ್ಬೇಕು ಅಂದ್ರೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಬೇಕು ಇನ್ನೊಂದು ಏನು, ಬ್ರೈನು. ಡೈರೆಕ್ಟ್ರು ಶ್ರೀನಿಧಿ ಸರ್, ಎಲ್ಲಿ ಸರ್ ನಿಮ್ ಪಾದಕ್ಕೊಂದು ನಮಸ್ಕಾರ ಸರ್. ಇಂಥ ಸಿನಿಮಾ ಉಪೇಂದ್ರ ಸರ್, ನೆಕ್ಸ್ಟ್ ಉಪೇಂದ್ರ. ಹೌದು, ಇಂಥ ಸಿನಿಮಾ ಬೇಕಿತ್ತು ನಮ್ಮ ಇಂಡಸ್ಟ್ರಿಗೆ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಈ ಸಿನಿಮಾನ ಮುಂದಕ್ಕೆ ತಗೊಂಡು ನಡೀರಿ. ಜೈ ಹಿಂದ್, ಬೋಲೋ ಭಾರತ್ ಮಾತಾಕ್ಕೆ. ಓನಲ್ಲ ನೀನಲ್ಲ, ಮೊದಲನೇ ದಿನ ಬ್ಲಿಂಕ್ ಹೌಸ್ಫುಲ್. ಎಲ್ಲ ಕನ್ನಡದ ಮಕ್ಕಳಿಗೆ ಕೇಳ್ಕೊಳ್ಳೋದೇನಂದ್ರೆ 3 ದಿನ ಶೋ ಇದೆ, ಬಂದ್ ಮೂವಿನ ಹೌಸ್ಫುಲ್ ಮಾಡ್ಕೊಡಿ. ಅವ್ರಿಗೂ ಒಳ್ಳೆ ಹೊಸಬ್ರನ್ನ ಬೆಳೆಸಿ ಅಂತ. ಒಳ್ಳೆ ಸಖತ್ತಾಗಿರೋ ಮೂವಿ, ಚೆನ್ನಾಗಿದೆ. ಇದು ನೆಕ್ಸ್ಟ್ ಉಪೇಂದ್ರನೇ ಅಂತ ಹೇಳ್ಬೋದು. ಏನಾಗುತ್ತೆ ಅಂತ ತಲೆ ಕೆಟ್ಟೋಗ್ಬಿಟ್ಟೈತೆ. ಲಾಸ್ಟ್ ಒಂದೇ 10 ನಿಮಿಷ ಸರ್ ಮೂವಿ ಚೆನ್ನಾಗಿದೆ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಇಷ್ಟ ಆಗುತ್ತೆ. ಶ್ರೀನಿಧಿ ಬೆಂಗಳೂರು ಸರ್ ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ನಾನು ಬೆಲ್ ಬಟಮ್ ಮೂವಿ ನೋಡಿದ್ದಾದ್ಮೇಲೆ ನೆಕ್ಸ್ಟ್ ಇದೇ ನೋಡ್ತಾ ಇರೋದು. ತುಂಬ ಅದ್ಭುತವಾಗಿದೆ. ಎಲ್ಲ ಹೊಸ ಕಲಾವಿದರನ್ನ ಎಲ್ಲರೂ ಸಹ ಎನ್ಕರೇಜ್ ಮಾಡಬೇಕು. ನಿಜವಾಗ್ಲೂ ಎಲ್ಲ ಕನ್ನಡಿಗರು ನೋಡುವಂಥ ಮೂವಿನೇ ಆಗಿರ್ತದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಮೂವಿ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು. ಫಿಲಮ್ ಮಾತ್ರ ಸಕ್ಕತ್ತಾಗಿದೆ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲ ಕಾಲೇಜ್ ಹುಡುಗರಾಗಲಿ ಯಾರೇ ಆಗಲಿ ಮಾಡಿರೋಂಥ ಆ್ಯಕ್ಟ್ರೆಸ್ ಎಲ್ಲ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೀಕ್ಷಿಸಿ ಇವ್ರ ಫಿಲಮ್ನ ಪ್ರಮೋಟ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಸಿನಿಮಾನ ಏನು ಇಷ್ಟ ಆಗಿಲ್ಲ ಅಂತ ಕೇಳ್ಬೇಕು ಸರ್. ಎಲ್ಲ ಥರ ಆ್ಯಕ್ಟಿಂಗ್ ಆಗಲಿ, ಅವ್ರು ತೆಗೆದಿರೋವಂಥ ಒಂದೊಂದು ಕ್ಲಿಪ್ ಆಗಲಿ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ವೀಕ್ಷಿಸಿ. ನಮಸ್ಕಾರ. ಕನ್ನಡದಲ್ಲಿ ಒಂದು ತುಂಬ ಒಳ್ಳೆ ಪ್ರಯತ್ನ. ಸ್ಕ್ರೀನ್ ಪ್ಲೇ ಅಂತೂ ನೀವಂತೂ ಊಹಿಸೋಕ್ಕೆ ಕೂಡ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಎಲ್ಲ. ಮತ್ತು ಪರ್ಫಾರ್ಮೆನ್ಸಸ್ ಅಂತೂ ಕೇಳೋದೇ ಬೇಡ. ಎಲ್ಲರೂ ದಯವಿಟ್ಟು ಮೂವಿ ನೋಡಿ. ಒಂದು ಹೊಸ ಎಕ್ಸ್ಪೀರಿಯನ್ಸ್. ಕನ್ನಡದಲ್ಲಿ ಈ ಹಿಂದೆ ಯಾವುದೂ ಆಗದಿರೋ ಥರ ಒಂದು ಸಿನಿಮಾ, ದಯವಿಟ್ಟು ನೋಡಿ. ಚೆನ್ನಾಗಿದೆ. ಹೊಸ ಪ್ರಯೋಗ ಮಾಡಿದ್ದಾರೆ ಕನ್ನಡದಲ್ಲಿ. ಸಸ್ಪೆನ್ಸ್ ಇದೆ, ವಿಶೇಷವಾಗಿದೆ. ಕನ್ನಡದಲ್ಲಿ ಇಂಥ ಸಿನಿಮಾ ಬಂದಿದ್ದು ಕಡಿಮೆ. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿದೆ. ಇದೊಂಥರ ನ್ಯೂ ಡೈಮೆನ್ಷನ್, ಒಳ್ಳೆ ಕ್ರಿಯೇಟಿವ್ ಮೂವಿ, ತುಂಬ ಚೆನ್ನಾಗಿದೆ. ಎಲ್ಲ ಯಂಗ್ಸ್ಟರ್ಸ್ ಸೇರಿ ಮಾಡಿರೋದು ಒಳ್ಳೆಯದಾಗಿದೆ. ಈ ಒಂದು ಚಿತ್ರ ನಾವು ಇದಕ್ಕೂ ಮುಂಚೆ ನೋಡಿರೋ ಚಿತ್ರಕ್ಕಿಂತ ಅದ್ಭುತವಾಗಿ ಒಂದು ಡಿಫ್ರೆಂಟ್ ಸ್ಟೈಲಲ್ಲಾಗಿ ಮಾಡಿದರೆ, ಇಡೀ ತಂಡ ಕೂಡ ಅಷ್ಟೇ ಎಫರ್ಟ್ ಹಾಕಿ ಒಂದು ಹೊಸ ಯಂಗ್ಸ್ಟರ್ಸ್ಗಳೆಲ್ಲ ಸೇರಿಬಿಟ್ಟು ಮಾಡಿರೋಂಥ ಒಂದು ಚಿತ್ರತಂಡ. ಅದಕ್ಕಾಗಿ ಎಲ್ಲರೂ ಬನ್ನಿ, ನೋಡಿ, ಇನ್ನೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡದಲ್ಲಿ ತುಂಬ ಜನ ಹೇಳ್ತಾರೆ ಸಿನಿಮಾ ಮಾಡೋಕ್ಕೆ ಬರೋಲ್ಲ, ಅದ್ಭುತವಾದ ಸಸ್ಪೆನ್ಸ್ ಇಲ್ಲ, ಥ್ರಿಲ್ಲರ್ಸ್ ಇರಲ್ಲ ಅಂತ. ದಯವಿಟ್ಟು ಜನಕ್ಕೆ ಹೇಳೋದಂದರೆ ಬಂದು ಸಿನಿಮಾ ನೋಡಿ, ಅರ್ಥ ಆಗುತ್ತೆ. ಎಲ್ಲೆಲ್ಲೋ ಏನೋ ಟೈಮ್ ವೇಸ್ಟ್ ಮಾಡ್ತೀರಾ, ದುಡ್ಡು ಟೈಮ್ ಅನ್ನೋದಕ್ಕಿಂತ ಒಬ್ಬ ಹೊಸಬ್ರಿಗೆ ಪ್ರಯತ್ನ ಮಾಡಿದ್ದಾರೆ. ಅದ್ಭುತವಾಗಿ ಬಂದು ಯಾರಿಗೂ ಅನಿಸಲ್ಲ ಅದು ಹೊಸ ತಂಡ ಮಾಡಿದೆ ಅಂತ. ಅವ್ರು ನೋಡಿದವ್ರಿಗೆ ಯಾರಿಗೂ ಅನಿಸಿಲ್ಲ, ನಮಗೂ ಕೂಡ ಅನಿಸಿಲ್ಲ. ಸೊ ಅದ್ಭುತವಾದ ಒಂದು ಮೂವಿ. ಬಂದು ದಯವಿಟ್ಟು ಎಲ್ಲ ನೋಡಿ ಗೆಲ್ಲಿಸಿ ಅಂತ ಹೇಳ್ತೀನಿ. ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು. ಸೊ ಇಂಡಸ್ಟ್ರಿಯಲ್ಲಿ ಆಗಾಗ ಒಂದು ಎಕ್ಸ್ಪೆರಿಮೆಂಟಲ್ ಮೂವೀಸ್ ಬರ್ತಾ ಇರುತ್ತೆ. ರಂಗಿತರಂಗ ಆಗಿರ್ಬೋದು, 6 - 5 = 2, ಈ ರೀತಿ ಒಂಥರ ಸರ್ಪ್ರೈಸಸ್ ಎಲಿಮೆಂಟ್ ಅಂತ ಹೇಳ್ತೀವಲ್ಲ. ಸೊ ಈ ಮೂವಿಲಿ ಇದೆ ಅದು. ಸೊ ಒಂದು ಯಂಗ್ ಟೀಮ್ ಈ ಥರ ಒಂದು ಔಟ್ಪುಟ್ ಕೊಟ್ಟಿದೆ ಅಂದರೆ ನಿಜವಾಗ್ಲೂ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಸಸ್ಪೆನ್ಸ್, ಅಷ್ಟು ಥ್ರಿಲ್ಲರ್ ಇದೆ. ಸೊ ಮಸ್ಟ್ ವಾಚ್ ಮೂವಿ. ಐ ಥಿಂಕ್ ಎಲ್ಲ ಕನ್ನಡಿಗರು ಈ ಸಿನಿಮಾನ ಬೆಂಬಲಿಸ್ತಾರೆ, ಈ ಸಿನಿಮಾನ ನೋಡ್ತಾರೆ ಅಂತ ಅನ್ಕೋತೀನಿ. ಧನ್ಯವಾದ. ಕನ್ನಡದಲ್ಲಿ ಯೂಶ್ವಲಿ ಸೈಫೈ ಬರಲ್ಲ ಇಷ್ಟೊಂದು. ಸೊ ಇದು ಒಂಥರ ಸೂಪರಾಗಿ ಎಕ್ಸ್ಪೆರಿಮೆಂಟಲ್ ಮಾಡಿದ್ದಾರೆ ಮೂವಿ. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸಸ್ಪೆನ್ಸ್ ಇದೆ, ಆಮೇಲೆ ಎಲ್ಲ ಮ್ಯೂಸಿಕಲಿ ಒಂಥರ ಬ್ಲೆಂಡ್ ಮಾಡಿ ಹೊಸ ರೀತಿ ಸೈಫೈ ಫಿಕ್ಷನಲ್ ಮಾಡಿದ್ದಾರೆ. ಇಂಗ್ಲೀಷ್ ನೀವು ಪ್ರೀ ಡೆಸ್ಟಿನೇಷನ್ ಇರ್ಬೋದಲ್ಲ, ಆ ಥರ ಇದು ಒಂಥರ ಫ್ಲೇವರ್ ಇದೆ. ಸೊ ತುಂಬ ಚೆನ್ನಾಗಿದೆ. ಫಸ್ಟ್ಲಿ ನಾನು ಕಲಬುರ್ಗಿಯಿಂದ ಬಂದಿದ್ದೀನಿ ಅಂದರೆ ತುಂಬ ಪ್ರೌಡ್ ಆಗಿದ್ದೀನಿ. ಆಲ್ ಬಿಕಾಸ್ ಆಫ್ ಹಿಮ್ ಟುಡೇ. ಬಿಕಾಸ್ ಐ ಹ್ಯಾವ್ ಸೀನ್ ಇಸ್ ಸ್ಟ್ರಗಲ್. ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಆ್ಯಂಡ್ ಈ ಎಫರ್ಟ್ ತೊಗೊಂಡು ಈ ಮೂವಿ ಮಾಡಿದಾರಲ್ಲ, ಸಕ್ಕತ್ತಾಗಿದೆ. ಟ್ರಸ್ಟ್ ಮೀ, ವರ್ತ್ ಆಫ್ ಮನಿ ಇದೆ. ಪ್ರತಿಯೊಂದು ₹1 ಕೂಡ ನಿಮ್ದು ವೇಸ್ಟ್ ಆಗೋದಿಲ್ಲ. ಸಕ್ಕತ್ತಾಗಿ ಎಂಟರ್ಟೈನ್ ಆಗುತ್ತೆ. ತುಂಬ ಥ್ರಿಲ್ಲರ್ ಆಗಿದೆ, ತುಂಬ ಎಕ್ಸೈಟಿಂಗ್. ಯು ವಿಲ್ ಎಂಜಾಯ್ ಯುವರ್ ಆಲ್ 2 hours ಆಫ್ ಜರ್ನಿ. ಸರ್ ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ ಮಾಡಿದ್ದಾನೆ, ಉತ್ತರ ಕರ್ನಾಟಕದಿಂದ ಬಂದು. ಅವ್ನಿಗೆ ನೋಡಿದ್ದೀನಿ, 5-6 ಇಯರ್ಸಿಂದ ನೋಡಿದ್ದೀನಿ. ಯಾವಾಗಲೂ ಮೂವಿ ಹುಚ್ಚಿತ್ತು ಅವನಿಗೆ. ಸೊ ಇವತ್ತು ಅವ್ನ ಕಡೆಗೆ ಅವ್ನ ಔಟ್ಪುಟ್ ಬಂದಿದೆ. ನಾನು ಅವ್ನ ಫ್ರೆಂಡಾಗಿ ಹೇಳ್ತಿಲ್ಲ, ನಿಜ ಹೇಳ್ತೀನಿ, ಆ್ಯಸ್ ಎ ವೀವರಾಗಿ ಹೇಳ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿರೋ ಮೂವಿ ಮಾಡಿದ್ದಾರೆ. ಎಲ್ಲರೂ 20-32 ವರ್ಷದವ್ರು ಅಷ್ಟೇ ಇದ್ದಾರೆ, ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ಇಷ್ಟು ಚಿಕ್ಕವರು ಇಷ್ಟು ದೊಡ್ಡ ಪ್ರೊಡಕ್ಟಿವಿಟಿ ಕೊಟ್ಟಿದ್ದಾರೆ ಅಂದರೆ ವಿ ಹ್ಯಾವ್ ಟು ರಿಯಲಿ ಎಂಕರೇಜ್ ದೆಮ್. ಅಟ್ ದ ಸೇಮ್ ಟೈಮ್ ನನಗೆ ಎಲ್ರಿಗೂ ಏನು ಹೇಳೋದಂದರೆ, ಪ್ಲೀಸ್ ಎಲ್ಲರೂ ಬನ್ನಿ, ಥಿಯೇಟ್ರಿಗೆ ಬಂದು ಇಂಥ ಯಂಗ್ಸ್ಟರ್ನ ಸಪೋರ್ಟ್ ಮಾಡಿ. ನಾನು ನೋಡಿದ್ದೀನಿ, ಕಾಂತಾರ ಮೂವಿನೂ ನೋಡಿದ್ದೀನಿ. ಸೇಮ್ ಲೆವೆಲ್ ಆಫ್ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲೂ 1 ನಿಮಿಷನೂ ಅಲ್ಲಿ ಇಲ್ಲಿ ಅಳೆದಾಡೋಂಗೆ ಮಾಡಿಲ್ಲ. ಎಲ್ಲ ಕಡೆನೂ ಸಸ್ಪೆನ್ಸು, ಏನಾಗುತ್ತೆ ನೆಕ್ಸ್ಟ್ ಅನ್ನೋದು
ಒಂದು ಇದು ಕೊಟ್ಟಿದ್ದಾರೆ. ನಾನು ಏನು ದಯವಿಟ್ಟು ಎಲ್ರಿಗೂ ಏನು ಕೇಳೋದಂದರೆ ಪ್ಲೀಸ್ ಸಪೋರ್ಟ್ ಎಲ್ಲ ಯಂಗ್ಸ್ಟರ್ಸ್ನ ಹಿಂಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಮುಂದೆ ಅವ್ರು ಇನ್ನೂ ಒಳ್ಳೆ ಪ್ರೊಡಕ್ಟಿವಿಟಿ ಕೊಡ್ತಾರೆ, ಇನ್ನೂ ಒಳ್ಳೆ ಮೂವಿ ಕೊಡ್ತಾರೆ. ಆಲ್ ದ ಬೆಸ್ಟ್ ಎಲ್ಲ ತಂಡಕ್ಕೆ. ನಾನು ಇಷ್ಟೇ ಹೇಳೋದು, ಪ್ಲೀಸ್ ಹೋಪ್ ಇಟ್ಕೊಳ್ಳಿ, ನಿಮ್ಗೆ ಯಾರು ವ್ಯೂವರ್ಸು ಡಿಸಪಾಯಿಂಟ್ ಮಾಡೋದಿಲ್ಲ. ಪ್ಲೀಸ್ ಎಲ್ಲರೂ ಇಷ್ಟೇ ಬಂದು ನೋಡಿ ಇನ್ನೊಂದ್ಸತಿ, ಅಷ್ಟೇ ಹೇಳೋದು ನಾನು. ಪ್ಲೀಸ್ ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಸಸ್ಪೆನ್ಸ್ ಇದೆ ಅಂತ. ಎಲ್ಲರೂ ಅಂದರೆ ಒಬ್ಬರು ಕ್ಯಾರೆಕ್ಟರ್ನು ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ, ಅಷ್ಟು ಚೆನ್ನಾಗಿದೆ. ಶ್ರೀನಿಧಿ ಎಲ್ಲರೂ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಂದು ನೋಡಿ ಸಪೋರ್ಟ್ ಮಾಡಿ. ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾವು ಬ್ಲಿಂಕ್ ನಾವು ಬ್ಲಿಂಕ್ ಕೂಡ ಮಾಡಲಿಲ್ಲ, ಆ ಥರ ನೋಡೋ ಥರ ಇತ್ತು ಸಿನಿಮಾ. ಭಾಳ ಸಸ್ಪೆನ್ಸು, ಕುತೂಹಲ ಮೂಡಿಸ್ತಾನೆ ಇತ್ತು. ಹೆಂಗೆ ಮುಗೀತು ಅಂತಲೇ ಸಿನಿಮಾ ಗೊತ್ತಾಯಿಲ್ಲ. ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ನಮ್ಮ ಕನ್ನಡದಲ್ಲಿ ಹೊಸ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡಿದ್ದಾರೆ. ಕೊನೆವರೆಗೂ ಸಸ್ಪೆನ್ಸ್ ಹಾಗೆ ಮೇಂಟೈನ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಯುವ ನಿರ್ದೇಶಕ ಅತ್ಯುತ್ತಮವಾದಂಥ ಒಂದು ಸಿನಿಮಾ. ಕನ್ನಡಕ್ಕೆ ಇಂತಹ ಒಂದು ಸಿನಿಮಾಗಳ ಅವಶ್ಯಕತೆ ಖಂಡಿತ ಇದೆ. ಪ್ರೋತ್ಸಾಹಿಸಿ ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡ್ತಾರೆ. ಹೊಸ ಪ್ರಯತ್ನ ಇದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹಾಗಾಗಿ ಎಲ್ಲರೂ ಬಂದು ಪ್ರೋತ್ಸಾಹ. ಎಡಿಟಿಂಗು, ಮ್ಯೂಸಿಕ್ಕು, ಆ್ಯಕ್ಚುಲಿ ಈ ಸಿನಿಮಾ ನೋಡಲೇಬೇಕು ನೀವೆಲ್ಲರೂ. 3 ದಿವಸದಲ್ಲಿ ಆದಷ್ಟು ಬೇಗ ಒಳ್ಳೆ ಪ್ರಮೋಷನ್ ಆಗಲಿ. ಸಿನಿಮಾ ನೋಡಿ ಆದಷ್ಟು ಬೇಗ ಹೌಸ್ಫುಲ್ ಮಾಡಿ. ಈ ಥರ ಸಿನಿಮಾಗಳು ಬೇಕು, ಇಷ್ಟೇ ಹೇಳೋದು. ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ಈ ಥರ ಸಿನಿಮಾಗಳು ಇನ್ನೂ ಬಂದಿಲ್ಲ. ಸಪೋರ್ಟ್ ಮಾಡಿ.